ಅದು ಕಾಡಿನಿಂದ ನಾಡಿಗೆ ಬಂದ ಅಪರೂಪದ ಪ್ರಾಣಿ. ಕಳೆದ 3 ದಿನಗಳಿಂದ ದಾರಿ ತಪ್ಪಿ ಬಂದಿದ್ದ ಕಾಡೆಮ್ಮೆ ಗ್ರಾಮದಲ್ಲಿ ಓಡಾಡಿಕೊಂಡಿತ್ತು. ಇಂದು ಕಾಡಿನ ದಾರಿ ಕಾಣದ ಕಾಡೆಮ್ಮೆ ವೈಲೆಂಟ್ ಆಗಿ ಸಿಕ್ಕ ಕಡೆಗಳಲ್ಲಿ ಅಟ್ಯಾಕ್ ಮಾಡೋಕೆ ಮುಂದಾಯ್ತು. ನೆಪ ಮಾತ್ರಕ್ಕೆ ಬಂದ ಅರಣ್ಯ ಇಲಾಖೆಯ ವೈದ್ಯರ ತಂಡ ಕಾಡೆಮ್ಮೆ ಸೆರೆಯ ಕಾರ್ಯಾಚರಣೆ ಮಾಡದೆ ಟೈಮ್ ಪಾಸ್ ಮಾಡಿ ಹೋಗಿದ್ದು ಸ್ಥಳೀಯರ ಆಕ್ರೋಶಕ್ಕೆ ಕಾರಣವಾಗಿತ್ತು. ಅಷ್ಟಕ್ಕೂ ಈ ಒಂದು ಘಟನೆ ನಡೆದಿದ್ದಾದ್ರೂ ಎಲ್ಲಿ ಅಂತೀರಾ? ಅದೆಲ್ಲವೂ ಕೂಡ ದೃಶ್ಯಗಳಲ್ಲಿ ನೋಡೋಣ ಬನ್ನಿ. ಬೈಕ್ಗೆ ಗುದ್ದಿ ಕೊಂಬಿನಿಂದ ಬೈಕ್ನ ಎತ್ತೆಸೆದ ಕಾಡೆಮ್ಮೆಯ ಉಪಟಳಕ್ಕೆ ಗ್ರಾಮಸ್ಥರಲ್ಲಿ ಆತಂಕ. ಕಾಡೆಮ್ಮೆ ಸೆರೆ ಹಿಡಿಯುವಲ್ಲಿ ಅರಣ್ಯ ಇಲಾಖೆ ಮತ್ತು ವೈದ್ಯರ ತಂಡ ವಿಫಲ. ಹೌದು, ಕಾಡು ಕಡಿಮೆಯಾಗಿ ನಾಡು ವಿಸ್ತರಣೆಯಾಗ್ತಾ ಇದೆ. ಹಾಗಾಗಿ ಸಹಜವಾಗಿ ವನ್ಯಜೀವಿ ಮತ್ತು ಮನುಷ್ಯನ ನಡುವೆ ಸಂಘರ್ಷಗಳು ದಿನದಿಂದ ದಿನಕ್ಕೆ ಹೆಚ್ಚಾಗ್ತಾ ಇದೆ. ಕಾಡಿನಿಂದ ಆಹಾರ ಅರಿಸಿ ಅಥವಾ ದಾರಿ ತಪ್ಪಿ ಕಾಡೆಮ್ಮೆ ಒಂದು ಬೆಂಗಳೂರು ಹೊರವಲಯದ ಆನೇಕಲ್ ತಾಲೂಕಿನ ಚಿಕ್ಕಾಗಡೆ, ಕಂಸಂದ್ರ, ಅಗ್ರಹಾರ ಹಾಗೆಯೇ ಸುತ್ತಮುತ್ತಲಿನ ಗ್ರಾಮಗಳಲ್ಲಿ ಕಳೆದ 3 ದಿನಗಳಿಂದ ಕಾಣಿಸಿಕೊಂಡಿತ್ತು. ಕಳೆದ 2 ದಿನಗಳಿಂದ ಶಾಂತವಾಗಿದ್ದಂತ ಕಾಡೆಮ್ಮೆ ಇಂದು ಏಕಾಏಕಿ ವೈಲೆಂಟ್ ಆಗಿತ್ತು. ಲೇಔಟ್ ಒಳಗೆ ನುಗ್ಗಿದ್ದಂತ ಕಾಡೆಮ್ಮೆ ಅಲ್ಲಿ ಹಸುಗಳನ್ನು ಕಟ್ಟಾಕಲಾಗಿತ್ತು. ಅಲ್ಲಿಯೂ ಕೂಡ ಹೋಗಿ ಅವುಗಳನ್ನು ಅಟ್ಯಾಕ್ ಮಾಡಲು ಬಂದಾಗ ಆ ಹಸುಗಳ ಮಾಲೀಕರು ಅದನ್ನ ಬೆದರಿಸಿ ಓಡಿಸಿದ್ರು. ನಂತರ ಲೇಔಟ್ ಒಳಗಡೆ ನುಗ್ಗಿದಂತ ಆ ಕಾಡೆಮ್ಮೆ ಅಲ್ಲಿ ಕೆಂಪು ಬಣ್ಣದ ಸ್ಕೂಟಿ ಒಂದು ನಿಂತಿತ್ತು. ಇದ್ದಕ್ಕಿದ್ದಂತ ರೊಚ್ಚಿಗಿದ್ದಂತ ಕಾಡೆಮ್ಮೆ ಆ ಬೈಕ್ ಅನ್ನ ತನ್ನ ಕೊಂಬಿನಿಂದ ಎತ್ತೆಸೆದು ಆಕ್ರೋಶವನ್ನ ವ್ಯಕ್ತಪಡಿಸಿತು. ಈ ಒಂದು ಕಾಡೆಮ್ಮೆ ಈ ಒಂದು ವರ್ತನೆಗೆ ಜನ ಬೆಚ್ಚಿ ಬಿದ್ದಿದ್ದರು. ಹಾಗೆ ಯಾವ ಕಡೆ ಹೋಗುತ್ತೆ ಅನ್ನೋದು ಜನರಲ್ಲಿ ಆತಂಕವನ್ನ ಮೂಡಿಸಿತ್ತು. ಕೊನೆಗೆ ಕಂಸಂದ್ರ ಅಗ್ರಹಾರದ ಕೆರೆ ಕಟ್ಟೆಯ ಪೊದೆಯೊಂದರಲ್ಲಿ ಬಂದು ಸೇರ್ಕೊಂಡಿತ್ತು. ಜನ ಅಪಾರ ನಿರೀಕ್ಷೆಯಿಂದ ಆ ಒಂದು ಕೆರೆಕಟ್ಟೆಯ ಪೊದೆಯಲ್ಲಿರೋದನ್ನ ಸೆರೆ ಹಿಡಿತಾರೆ ಅನ್ಕೊಂಡಿದ್ರು. ಈ ಒಂದು ಗ್ರಾಮದ ಗ್ರಾಮಸ್ಥರೋರ್ವರು ಈ ಒಂದು ಕಾಡಿನ ಸೆರೆಯ ಬಗ್ಗೆ ವಿವರಣೆಗಳನ್ನ ನಿಮ್ಮ ಬ್ಲೂಮ್ ಟಿವಿಯೊಂದಿಗೆ ಹಂಚಿಕೊಂಡಿದ್ದು ಹೀಗೆ. 3 ದಿನಗಳಿಂದ ಇಂಡ್ಲವಾಡಿ ಭಾಗದಿಂದ ಆ ಕಡೆ ಫಾರೆಸ್ಟ್ ಏರಿಯಾ ಇದೆ, ಅರಣ್ಯ, ಆ ಭಾಗದಿಂದ ಈಗ ಜಕ್ಕನಹಳ್ಳಿ ಮಾರ್ಗವಾಗಿ, ಕಾಡಜಕ್ಕನಹಳ್ಳಿ ಮಾರ್ಗವಾಗಿ ಕೆಂಪುಡ್ರಳ್ಳಿ ಸುತ್ತಮುತ್ತ ದೊಡ್ಡಗಡೆ ಪಕ್ಕದಲ್ಲಿ ಕ್ರೈಸ್ಟ್ ನಗರ್ ಪಬ್ಲಿಕ್ ಸ್ಕೂಲು, ಅಟ್ಲಾಂಟಿಸ್ ಲೇಔಟ್ ಇದೆ. ಆ ಲೇಔಟಲ್ಲಿ ನಿನ್ನೆ ಬೆಳಗಿನ ಜಾವ ಕಾಡೆಮ್ಮೆ ಕಾಣಿಸ್ಕೊಂಡಿದೆ. ದೈತ್ಯಾಕಾರದು ಬೈಸನ್ ಭಾಳ ದೊಡ್ಡದಾಗಿದೆ ಗಾತ್ರದಲ್ಲಿ. ಅಲ್ಲಿ ಸುಮಾರು ಈಗ ಅಲ್ಲಿಂದ ಮುಗಿಸ್ಕೊಂಡು ದೊಡ್ಡಗಡೆಯಿಂದ ಈಗ ನಮ್ಮ ಅಗ್ರಹಾರ ಕೆರೆ ಭಾಗದಲ್ಲಿ ಬಂದು ಇವತ್ತು ಇಲ್ಲಿ ನಿಂತ್ಕೊಂಡಿದೆ. ಇದನ್ನು ಅರಣ್ಯ ಅಧಿಕಾರಿಗಳು ಶೀಘ್ರವಾಗಿ ಅದಕ್ಕೆ ಸೂಕ್ತವಾದ ವ್ಯವಸ್ಥೆ ಮಾಡಿ ಅದನ್ನು ಸ್ಥಳಾಂತರಗೊಳಿಸಿ, ಅದಕ್ಕೂ ಭಯದಿಂದ ಪಾಪ ಭಯಭೀತವಾಗಿ ಸುತ್ತಮುತ್ತ ಗ್ರಾಮಗಳಿದೆ, ಶಾಲಾ ಮಕ್ಕಳು ಓಡಾಡ್ತಾ ಇರ್ತಾರೆ, ಸಾಕಷ್ಟು ಗೋಪಾಲಕರು ಹಸುಗಳನ್ನ ಹಿಡ್ಕೊಂಡು ಮೇಯಿಸೋದಕ್ಕೆ ಬರ್ತಾರೆ, ಕುರಿ ಮೇಯಿಸೋರಿದ್ದಾರೆ. ಯಾರಿಗಾದರೂ ಅದು ತನ್ನ ಗಾಬರಿಯಿಂದ ಏನಾದರೂ ಅಚಾತುರ್ಯ ಆದರೆ ನಾವೆಲ್ಲರೂ ನೋವು ತಿನ್ನಬೇಕಾಗುತ್ತೆ. ಈಗಾಗಲೇ ಒಂದು ಪಕ್ಕದಲ್ಲಿ ಒಂದು ಲೇಔಟಲ್ಲಿ ಒಳಗಡೆ ನುಗ್ಗಿ ಒಂದು ಬೈಕನ್ನು ಜಖಂಗೊಳಿಸಿದೆ, ಅಂದರೆ ಹಾನಿ ಮಾಡಿದೆ, ಧ್ವಂಸ ಮಾಡಿದೆ ಒಂದು ಬೈಕ್ನ. ಅದು ಉದ್ರೇಕಗೊಂಡು ಮತ್ತೇನಾದರೂ ಅವಘಡ ಆಗೋದಕ್ಕಿಂತ ಮುಂಚೆ ಇದನ್ನು ಎಚ್ಚೆತ್ಕೊಂಡು ಇದನ್ನು ಶೀಘ್ರವಾಗಿ ಇಲ್ಲಿಂದ ಅದಕ್ಕೆ ಮತ್ತೆ ಇಂಜೆಕ್ಷನ್ ಏನೋ ಕೊಟ್ಟು ಹಿಡಿದು ಅರಣ್ಯ ಅಧಿಕಾರಿಗಳು ಅದನ್ನು ಅದು ಸೂಕ್ತವಾದ ಅರಣ್ಯಕ್ಕೆ ಬಿಡಬೇಕಾಗಿ ನಾವು ಕಾರ್ಯಾಚರಣೆಗೆ ಬಂದಿದ್ದಾರೆ. ಈಗ ಇನ್ನೇನು ಮೈಸೂರಿಂದ ಅದಕ್ಕೆ ಚುಚ್ಚುಮದ್ದು ಬರಬೇಕಾಗಿದೆ. ಅದಕ್ಕೆ ಮದ್ದು ಬಂದ ನಂತರ ಅವರು ಡಾಟ್ ಮಾಡಿ ಅದನ್ನು ಹಿಡಿಯೋ ಕೆಲಸ ಪ್ರಾರಂಭಿಸ್ತಾರೆ. ಸಾಕಷ್ಟು ಪೊದೆಗಳಿದೆ ಇಲ್ಲಿ, ಅವಕಾಶಗಳು ಸ್ವಲ್ಪ ಅದನ್ನೆಲ್ಲ ರೆಡಿ ಮಾಡ್ಕೋಬೇಕಾಗಿದೆ. ಆಮೇಲೆ ಜನರೆಲ್ಲ ಸಾಕಷ್ಟು ಸುತ್ತಮುತ್ತ ಈ ವಿಷಯ ತಿಳಿದ ಮೇಲೆ ಹಲವು ಗ್ರಾಮಗಳಿಂದ ಜನರೆಲ್ಲ ಬಂದು ಇಲ್ಲಿ ನೋಡಲಿಕ್ಕೆ ಸುಮಾರು ಜನ ಬಂದು ಅದು ಸಹ ತೊಂದರೆ ಆಗ್ತಾ ಇದೆ. ಅದನ್ನು ಹುಷಾರಾಗಿ ನೋಡಿ ಇದು ಮಾಡಬೇಕು, ಯಾಕಂದರೆ ಅದು ಬಹಳ ದೈತ್ಯಕರವಾಗಿದೆ. ಅದು ಉದ್ವೇಗಕ್ಕಾಗಿ ಯಾರ ಮೇಲಾದರೂ ಅಟ್ಯಾಕ್ ಮಾಡಿದ್ರೆ ಭಾಳ ನೋವಿನ ಸಂಗತಿ ಅದು. ಯಾಕಂದರೆ ತುಂಬ ಇಲ್ಲಿ ನೋಡಿ ಶಾಲಾ ಮಕ್ಕಳು, ವ್ಯಾನುಗಳು ಮತ್ತೆ ಎಲ್ಲ ಗೋಪಾಲಕರು ಸುಮಾರು ಜನ ಓಡಾಡ್ತಾ ಇರೋದ್ರಿಂದ ಇದು ಅತಿ ಸೂಕ್ಷ್ಮ ವಿಚಾರ. ಆದ್ರೆ ಅಲ್ಲಿಗೆ ಬಂದಂತಹ ಬನ್ನೇರುಘಟ್ಟ ಅರಣ್ಯ ಇಲಾಖೆಯ ಅಧಿಕಾರಿಗಳು ಕಾಟಾಚಾರಕ್ಕೆ ಬಂದಂತೆ ಟೈಮ್ ಪಾಸ್ ಮಾಡೋದಕ್ಕೆ ಬಂದಿದ್ರು ಅಂತ ಕಾಣುತ್ತೆ. ಅತ್ತಿತ್ತ ಓಡಾಡಿದ್ರು, ಅಲ್ಲಿಂದ ಗಾಡಿ ಬರ್ತಿದೆ ಅಂತಂದ್ರು, ಅರವಳಿಕೆ ಬರ್ತಿದೆ ಅಂತಂದ್ರು. ಇದೆಲ್ಲವೂ ಕೂಡ ನೆಪ ಮಾತ್ರಕ್ಕೆ ಹೇಳಿದ್ರು. ಅಷ್ಟೊತ್ತಿಗಾಗಲೇ ಕತ್ತಲಾಗಿತ್ತು. ಕೇವಲ ಈ ಮಾತುಗಳೆಲ್ಲ ಟೈಮ್ ಪಾಸ್ ಮಾಡಿದಂತ ಅರಣ್ಯ ಇಲಾಖೆ ಅಧಿಕಾರಿಗಳು ಮೈಸೂರಿನಿಂದ
ಅರವಳಿಕೆ ತಜ್ಞರು ಬರಬೇಕಾಗಿತ್ತು, ಬಂದಿಲ್ಲ ಅಂತ ಹೇಳಿ ವಾಪಸ್ ಹೋದ್ರು. ಇದು ಸಾರ್ವಜನಿಕರ ಆಕ್ರೋಶಕ್ಕೆ ಕಾರಣವಾಗಿತ್ತು. ಈ ಸಂದರ್ಭದಲ್ಲಿ ಅಲ್ಲಿಗೆ ಬಂದಂತ ವಕೀಲರೋರ್ವರು ತಮ್ಮ ಆಕ್ರೋಶವನ್ನ ವ್ಯಕ್ತಪಡಿಸಿದ್ದು ಹೀಗೆ. ಬೆಳಗ್ಗೆ 11 ಗಂಟೆಗೆ ಏನು ಸೊಪ್ಪಳ್ಳಿ ಮತ್ತು ಕೆಂಪೌಡರಹಳ್ಳಿ, ಸಿರುವಸ್ಕೋಟೆ ಮತ್ತು ಚಿಕ್ಕಗಡೆ, ಕಮಸಂದ್ರಗ್ರ ಸುತ್ತಮುತ್ತ ಕಾಡೆಮ್ಮೆ ಇಲ್ಲೇ ಓಡಾಡ್ತಾ ಇದೆ. ಈಗ ಇಲ್ಲಿ ಪಕ್ಕದಲ್ಲಿರುವಂಥ ಪೊದೆನಲ್ಲಿ ಸೇರಿಕೊಂಡಿದೆ. ಅಧಿಕಾರಿಗಳು ಏನೋ ಅರವಳಿಕೆ ಮದ್ದನ್ನು ತಂದಿಲ್ಲ, ತರಬೇಕು, ಮೈಸೂರಿಂದ ತರಬೇಕು ಅಂತಲೇ ಮಾಡ್ತಾ ಇದ್ದಾರೆ. ಆದರೆ ಇವ್ರು ಇಷ್ಟೊಂದು ಯಾಕೆ ನೆಗ್ಲಿಜೆನ್ಸಿ ಮಾಡ್ತಾ ಇದ್ದಾರೆ ಅಂತ ಗೊತ್ತಾಗ್ತಾ ಇಲ್ಲ. ಒಂದು ಆನೆನೋ ಸಿಂಹನೋ ಇನ್ಯಾವುದೋ ಒಂದು ಮೃಗಗಳು ಅಂದರೆ ಮನುಷ್ಯನಿಗೆ ಹಾನಿ ಮಾಡೋವಂಥದ್ದು ಯಾವುದಾದ್ರೂ ತುಂಬ ಹಾನಿ ಮಾಡೋವಂಥದ್ದು ಬಂದಿದ್ದರೆ ಇಷ್ಟೊಂದು ನೆಗ್ಲಿಜೆನ್ಸಿ ತೋರಿಸ್ತಾ ಇರಲಿಲ್ಲ. ಬಟ್ ಇವಾಗ ಇದು ಏನೋ ಕಾಡೆಮ್ಮೆ ಮನುಷ್ಯನೇನು ತಿನ್ನೋದಿಲ್ಲ, ಬಟ್ ತುಂಬ ಹಾನಿ ಮಾಡೋವಂಥ ಪ್ರಾಣಿನೇ ಅದು. ಆದರೂ ಕೂಡ ಇಷ್ಟೊಂದು ನೆಗ್ಲಿಜೆನ್ಸಿ ಮಾಡೋದು ಭಾಳ ವಿಷಾದನೀಯ. ಆದಷ್ಟು ಬೇಗ ನೋಡಿ, ಇಲ್ಲಿ ಯಾರೋ ವಾಚರ್ಗಳು ಒಬ್ಬರೋ ಇಬ್ಬರೋ ಇದ್ದಾರೆ. ಜನಗಳು ಇಡೀ ಕಟ್ಟೆ ತುಂಬಿಕೊಂಡು ಗಾಡಿಗಳೆಲ್ಲ ಹಾಕ್ಕೊಂಡು ಇಲ್ಲೇ ಇದ್ದಾರೆ. ಯಾವ ಅಧಿಕಾರಿನೂ ಇಲ್ಲ, ಯಾವ ಡಾಕ್ಟ್ರು ಕೂಡ ಇಲ್ಲ. ಮತ್ತು ಏನೋ ಅರವಳಿಕೆ ಮದ್ದನ್ನು ಮೈಸೂರಿಂದ ತರಬೇಕು, ಬೆಳಗ್ಗೆ 11 ಗಂಟೆಯಿಂದ ತರಬೇಕು ಅಂತ ಇದ್ದಾರೆ. ಇದುವರೆಗೂ ತಂದಿಲ್ಲ. ಸುಮ್ಮನೆ ಟೈಮ್ ವೇಸ್ಟ್ ಮಾಡಿಕೊಂಡು ಇಲ್ಲಿ ಈ ಸುತ್ತಮುತ್ತ ಹಳ್ಳಿಗಳು ಏನು ಕಮಸಂದ್ರಗ್ರ, ದೊಡ್ಡಗಡೆ, ಬ್ಯಾಗರದನಹಳ್ಳಿ, ಸೊಪ್ಪಳ್ಳಿ, ಏನು ಸಿರಾಸ್ಕೋಟೆ ಮತ್ತು ಇಲ್ಲಿ ಸುರ್ಜಕ್ನಹಳ್ಳಿ, ಈ ಜನ ಎಲ್ಲ ಕೂಡ ಆತಂಕದಿಂದನೇ ಇದ್ದಾರೆ. ಸೊ ಹಂಗಾಗಿ ಅಧಿಕಾರಿಗಳು ಅಟ್ಲೀಸ್ಟ್ ನಾಳೆನಾದರೂ ಏನೋ ಕಾಡೆಮ್ಮೆನ ಹಿಡಿದು ಫಾರೆಸ್ಟ್ಗೆ ಬಿಡಬೇಕನ್ನೋಂಥದ್ದು ಒತ್ತಾಯ. ಸರ್, ಅವರು ಇವಾಗ ರಾತ್ರಿಯಲ್ಲಿ ಆಪರೇಷನ್ ಮಾಡ್ತೀವಿ ಅಂತಾರೆ. ಈ ರಾತ್ರಿ ಆಪರೇಷನ್ ಮಾಡಿ ಅಲ್ಲ, ಬೆಳಗ್ಗೆಯಿಂದ ಅರವಳಿಕೆ ಮದ್ದನ್ನು ಮೈಸೂರಿಂದ ತರ್ತೀವಿ ಅಂತ ಅನ್ನೋರು ಈಗ ಎಲ್ಲಿ ತಂದಿದ್ದಾರೆ? ಸುಮ್ಮನೆ ನಾಮಕವಸ್ತೆಗೆ ಅದು ಏನೋ ಕಣ್ಣೋರ್ಸ, ಜನರಿಗೆ ಮಾಧ್ಯಮದವ್ರಿಗೆ ಕಣ್ಣೋರ್ಸೋ ಅಂತ ಏನೋ ಸ್ಟೇಟ್ಮೆಂಟ್ ಅವ ಅಷ್ಟೇ. ಬೆಳಗ್ಗೆ ಎಲ್ಲ ಬೈಕ್ಗಳೆಲ್ಲ ಡ್ಯಾಮೇಜ್ ಮಾಡಿದೆ. ಬೈಕ್ ಅಲ್ಲ, ಅವ್ರಿಗೆ ಕಾಡೆಮ್ಮೆ ಅಂದರೆ ಏನು ಯಾರಿಗೂ ಏನು ಭಯ ಪಡೋದಿಲ್ಲ. ಯಾವುದು ಅದ್ರದ್ದು ಕೊಂಬುಗಳು ನೋಡಿದ್ರೆ ಭಯ ಆಗುತ್ತಂತೆ. ಹಂಗಾಗಿ ಅದು ಬೈಕ್ನ ಎತ್ತಿ ಬಿಸಾಕಿದೆ. ಇನ್ನು ಮನುಷ್ಯರು ಸಿಕ್ಕದೆ ಏನು ಮಾಡ್ತದೆ ಅಂತ ಎಲ್ರಿಗೂ ಗೊತ್ತಿರೋಂಥ ವಿಚಾರನೇ. ಹಂಗಾಗಿ ಅಧಿಕಾರಿಗಳು ಯಾಕೆ ಇಷ್ಟೊಂದು ನೆಗ್ಲಿಜೆನ್ಸಿ ಅಂತ ಗೊತ್ತಾಗ್ತಾ ಇಲ್ಲ. ಬೆಳಗ್ಗೆ 11 ಗಂಟೆಯಿಂದ ಅರವಳಿಕೆ ಮದ್ದನ್ನ ಏನೋ ಮೈಸೂರಿಂದ ತರೋದ್ರಲ್ಲೇ ಇದ್ದಾರಲ್ಲ, ಮತ್ತು ಇಲ್ಲಿ ಒಬ್ಬ ಅಧಿಕಾರಿ ಇಲ್ಲ. ಬರೀ ಯಾರೋ ವಾಚ್ಮೆನ್ಗಳು, ಒಂದಿಬ್ಬರು ವಾಚ್ಮೆನ್ಗಳಿದ್ದಾರೆ, ವಾಚರ್ಗಳು. ವಾಚರ್ಗಳು ಒಂದಿಬ್ಬರು ವಾಚರ್ಗಳು ಇದ್ದಾರೆ ಇಲ್ಲಿ. ಅವ್ರು ಬಿಟ್ಟರೆ ಇಲ್ಲಿ ಯಾವ ಅಧಿಕಾರಿಗಳು ಇಲ್ಲ. ಇಲ್ಲಿ ಅರಣ್ಯ ಇಲಾಖೆ ಇದೆಯಾ ಇಲ್ವಾ, ಅಥವಾ ಇಲ್ಲಿ ಏನು ಫಾರೆಸ್ಟ್ ಅಧಿಕಾರಿಗಳು ಇದ್ದಾರಾ ಇಲ್ವಾ ಅನ್ನೋದೇ ಡೌಟ್ ಬಂದ್ಬಿಡುತ್ತೆ. ಈಗ ಸ್ಥಳದಲ್ಲಿ ಏನು ವಾಚರ್ಗಳಿದ್ದಾರೆ, DRFಗಳಿದ್ದಾರೆ, RFI ಇರ್ಬೋದು, DFI ಇರ್ಬೋದು, ಯಾರು ಸಹ ಇಲ್ಲಿ ಬರ್ತಾರೆ. ಯಾಕೆ ಸರ್? ಇಲ್ಲಿ ಮೇಲಧಿಕಾರಿಗಳಿಗೆ ನೆಗ್ಲಿಜೆನ್ಸಿ. ಅವರು ಅದೇ ಒಂದೇನೋ ಹುಲಿ, ಸಿಂಹ ಆ ಥರದ್ದೇನಾದರೂ ಪ್ರಾಣಿಗಳಾಗಿದ್ದಿದ್ರೆ ಬಂದ್ಬಿಡ್ತಿದ್ರೇನೋ. ಬಟ್ ಇದು ಕಾಡೆಮ್ಮೆ, ಆ ಥರದ ನೆಗ್ಲಿಜೆನ್ಸಿ. ಕಾಡು ಪ್ರಾಣಿಗಳನ್ನ ರಕ್ಷಣೆ ಮಾಡಬೇಕು. ಈಗ ಹಾನಿ ಆದರೆ ಅವರೇ ಅಲ್ವಾ ಜವಾಬ್ದಾರಿ. ಅಧಿಕಾರಿಗಳನ್ನ ಜವಾಬ್ದಾರಿ ಮಾಡಬೇಕು. ಅಧಿಕಾರಿಗಳು ಜವಾಬ್ದಾರಿ ಮಾಡೋದಿಲ್ಲ. ಹಂಗಾಗಿ ಅವ್ರ ನೆಗ್ಲಿಜೆನ್ಸಿಗೆ ಅವ್ರ ಮನೆಗಿದ್ದಾರೆ ಅಧಿಕಾರಿಗಳು. ಈಗ ಹೆಂಗೋ ಸರ್ಕಾರ AC ರೂಮ್ಗಳು ಮಾಡಿ ಚೆನ್ನಾಗಿ ಕೊಟ್ಟಿದೆ, ಆರಾಮಾಗಿ. ಮತ್ತು ಪ್ರೈವೇಟವರು ಕಾರ್ಗಳು ಮತ್ತು ಒಂದಷ್ಟು AC ಇರುವಂಥ ಕಾರ್ಗಳೇ ಕೊಟ್ಟಿದ್ದಾರೆ. ಆರಾಮಾಗಿ ಸುತ್ತಾಡ್ಕೊಂಡು ಓಡಾಡ್ಕೊಂಡಿದ್ದಾರೆ ಹೊರತು ಇಲ್ಲಿ ಬಂದು ಜನರ ಸಮಸ್ಯೆಗಳನ್ನು, ಈ ಕಾಡು ಪ್ರಾಣಿಗಳನ್ನು ನಾವು ಸೇವ್ ಮಾಡಬೇಕು, ವೈಲ್ಡ್ ಲೈಫ್ ಪ್ರೊಟೆಕ್ಷನ್ ಆ್ಯಕ್ಟ್ನ ಇವ್ರು ಓದ್ಕೊಂಡಿದ್ದಾರೆ ಇಲ್ಲೋ ಅಂತಲೇ ನನಗೆ ತುಂಬ ಡೌಟ್ ಆಗಿಬಿಟ್ಟೈತೆ ಅಷ್ಟೇ. ಇನ್ನು ಸಾಮಾನ್ಯ ಜ್ಞಾನ ಇಲ್ಲದೆ, ತಯಾರಿ ಮಾಡಿಕೊಳ್ಳದೆ ಅರಣ್ಯ ಇಲಾಖೆ ಅಧಿಕಾರಿಗಳು ಅಲ್ಲಿ ಬಂದದ್ದಾದ್ರೂ ಯಾಕೆ, ಯಾವ ಕೆಲಸಕ್ಕೆ ಕಡಿದು ಕಟ್ಟ ಹಾಕ್ಬೇಕು ಅಂತ ಹೇಳಿ ಬಂದಿದ್ರು ಎನ್ನುವಂಥದ್ದು ಸಾರ್ವಜನಿಕರ ಪ್ರಶ್ನೆ ಆಗಿತ್ತು. ಇನ್ನು ರಾತ್ರಿ ಈ ಕಾಡೆಮ್ಮೆ ಎತ್ತೆತ್ತ ಓಡಾಡುತ್ತೋ, ಯಾವ ಗ್ರಾಮಕ್ಕೆ ದಾಂಗುಡಿ ಇಡುತ್ತೋ, ಯಾವ ಗ್ರಾಮದಲ್ಲಿ ಯಾರಿಗಾದ್ರೂ ಅಪಾಯ ಮಾಡುತ್ತಾ ಈ ಕಾಡೆಮ್ಮೆ ಎನ್ನುವಂಥದ್ದು ಎಲ್ಲರಲ್ಲೂ ಆತಂಕ ಮನೆ ಮಾಡಿದೆ. ನಾಳೆ ಏನಾದ್ರೂ ಯಾವುದೇ ಹೆಚ್ಚು ಕಡಿಮೆ ಆಯ್ತು ಅಂದ್ರೆ ಇದಕ್ಕೆ ನೇರ ಹೊಣೆ ಬನ್ನೇರುಘಟ್ಟ ಅರಣ್ಯ ಇಲಾಖೆ ಅಧಿಕಾರಿಗಳನ್ನೇ ಹೊಣೆಯಾಗಿಸಬೇಕಾಗತ್ತೆ. ಈ ಕಾಡೆಮ್ಮೆಯನ್ನ ಸೆರೆ ಹಿಡಿಯುವ ತನಕ ಗ್ರಾಮಸ್ಥರಲ್ಲಿ ಆ ಒಂದು ಆತಂಕ ಮನೆ ಮಾಡಿದೆ. ಮುಂಜಾನೆ ಎದ್ದು ಈ ಒಂದು ಕಾಡೆಮ್ಮೆಯ ಸೆರೆಗೆ ಏನಾದ್ರೂ ತಂತ್ರಗಳನ್ನು ರೂಪಿಸ್ತಾರಾ ಅನ್ನುವಂಥದ್ದು ಕಾಲವೇ ನಿರ್ಧರಿಸಲಿದೆ.